ರಾಜ್ಯ ರಾಜಕಾರಣದ ಕಣ್ಣು ಈಗ ಪೂರ್ತಿಯಾಗಿ ದೇಶದ ರಾಜಧಾನಿ ನವದೆಹಲಿ ಮೇಲಿದೆ. ಒಂದು ಕಡೆ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ತೀವ್ರ ಕಸರತ್ತು ನಡೀತಿದ್ರೆ, ಇನ್ನೊಂದೆಡೆ ದೆಹಲಿಯ ಬೀದಿಯಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಪ್ರತಿಭಟನೆ ಸಖತ್ ಬಿಸಿಯೇರಿದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದೇ ಸುಪ್ರೀಂ, ಅವರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸ್ಟ್ರೈಟ್ ಆ್ಯಂಡ್ ಸಿಂಪಲ್ ಆಗಿ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ನವದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆಶಿ ನಿಜಕ್ಕೂ ಹೇಳಿದ್ದೇನು? ಸಚಿವ ಸಂಪುಟ ವಿಸ್ತರಣೆ ಲೆಕ್ಕಾಚಾರ ಎಲ್ಲಿಯವರೆಗೆ ಬಂತು? ದೆಹಲಿಯಲ್ಲಿ ಪೊಲೀಸ್ ಬಂಧನದ ಡ್ರಾಮಾ ಹೇಗಿತ್ತು? ಇಡೀ ಕಂಪ್ಲೀಟ್ ಪಿಕ್ಚರ್ ಅನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದು, ಆಕ್ಚುಲಿ ಕಥೆ ಏನಪ್ಪ ಅಂದರೆ, ಬುಧವಾರವೇ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಸಿಬಿಡೋಣ ಅಂತ ಪಕ್ಕಾ ಪ್ಲಾನ್ ಆಗಿತ್ತಂತೆ. ಅಷ್ಟೇ ಯಾಕೆ, ರಾಜ್ಯಪಾಲರಿಂದಲೂ ಮುಂಚಿತವಾಗಿಯೇ ಅನುಮತಿ ಪಡೆಯಲಾಗಿತ್ತು. ಆದರೆ ಮಂಗಳವಾರ ನಿಗದಿಯಾಗಿದ್ದ ಹೈ ಲೆವೆಲ್ ಸಭೆ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು. ಅದಕ್ಕೆ ಕಾರಣ ದೆಹಲಿಯಲ್ಲಿ ನಡೆದ ದಿಢೀರ್ ಪ್ರತಿಭಟನೆ. ನಮ್ಮ ನಾಯಕರನ್ನ ಪೊಲೀಸರು ಬಂಧಿಸಿದಾಗ ರಾಹುಲ್ ಗಾಂಧಿ ಅವರೇ ಮಧ್ಯಪ್ರವೇಶಿಸಿ ಅವರು ಮುಖ್ಯಮಂತ್ರಿಯನ್ನ ಮುಟ್ಟಬಾರದು ಅಂತ ಪೊಲೀಸರಿಗೆ ತಾಕೀತು ಮಾಡಿದ್ರು ಅಂತ ಡಿಕೆಶಿ ತಮಗೆ ನಡೆದ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳು ಬರ್ತವಾ? ರಾಹುಲ್ ಗಾಂಧಿ ಅವರ ಮಾನದಂಡವೇನು ಅಂತ ಮಾಧ್ಯಮಗಳು ಕೇಳಿದ್ದಕ್ಕೆ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಚರ್ಚೆಯನ್ನ ಯಾರಾದರೂ ಮೀಡಿಯಾ ಮುಂದೆ ಮಾಡ್ತಾರಾ? ಹಿಂದೆ ಶಾಸಕರಾಗಿದ್ದ ಬೋಸರಾಜು ಅವರನ್ನ ಮಂತ್ರಿ ಮಾಡಲಿಲ್ಲವೇ? ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲೂ ಹೀಗೆ ಆಗಿಲ್ವಾ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀವಿ ಅಂತ ಸಸ್ಪೆನ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಅಂದಹಾಗೆ ಖಾಲಿ ಇರೋ 20 ಸಚಿವ ಸ್ಥಾನಗಳ ಜೊತೆಗೆ ಸ್ಪೀಕರ್, ಚೀಫ್ ವಿಪ್ ಹುದ್ದೆಗಳನ್ನು ಒಂದೇ ಏಟಿಗೆ ಭರ್ತಿ ಮಾಡೋದು ಡಿಕೆಶಿ ಅವರ ಆಸೆ ಆಗಿದೆಯಂತೆ. ಯುವಕರಿಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಡಿಕೆಶಿ, ನನಗೆ 136 ಜನ ಶಾಸಕರು ಮತ್ತು MLCಗಳು ಎಲ್ಲರೂ ಒಂದೇ, ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ. ನಾನು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಮಂತ್ರಿಯಾದವನು. ಹಾಗಾಗಿ ಯುವಕರಿಗೆ ಖಂಡಿತ ಅವಕಾಶ ಸಿಗಬೇಕು ಅನ್ನೋದು ನನ್ನ ವೈಯಕ್ತಿಕ ಬಯಕೆ. ಆದರೆ ದೆಹಲಿ ನಾಯಕರು ಕೊಡುವ ಗೈಡ್ಲೈನ್ಸ್ ಪ್ರಕಾರವೇ ನಾವು ನಡೆಯಬೇಕಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಯುವ ನಾಯಕರಿಗೂ ಈ ಬಾರಿ ಸಚಿವ ಸಂಪುಟದಲ್ಲಿ ಬಂಪರ್ ಲಾಟರಿ ಹೊಡೆಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಇನ್ನು ದೇಶಾದ್ಯಂತ ಸುದ್ದಿ ಮಾಡುತ್ತಿರೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧ ಕಾಂಗ್ರೆಸ್ ತೀವ್ರ ಆಕ್ರೋಶ ಹೊರಹಾಕಿದೆ. 25 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಾರೆ. ಅವರ ಕನಸನ್ನ ಈ ಪೇಪರ್ ಲೀಕ್ ನಾಶ ಮಾಡಿದೆ. ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ರಸ್ತೆಗೆ ಇಳಿದ್ರೆ ಅವರ ಮೇಲೆ ಪ್ರಾಣಿಗಳಿಗಿಂತ ಕೀಳಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರ ಭವಿಷ್ಯ ಮುಖ್ಯ. 100 ಜನ ಸಂಸದರನ್ನ, ಮಹಿಳಾ ಸಂಸದರನ್ನ ಅಸಭ್ಯವಾಗಿ ನಡೆಸಿಕೊಂಡು ಬಂಧಿಸಿದ್ದಾರೆ. ಇದಕ್ಕೆ ಕಾರಣರಾದ ಕೇಂದ್ರ ಸಚಿವರು ತಕ್ಷಣ ರಾಜೀನಾಮೆ ನೀಡಲೇಬೇಕು ಅಂತ ಡಿಕೆಶಿ ಖಾರವಾಗಿ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ದೆಹಲಿ ಪ್ರತಿಭಟನೆಯ ಬಿಸಿ ಕಮ್ಮಿಯಾಗುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆ ಅಂತಿಮ ಸಭೆ ನಡೆಸಿ ಸಂಪುಟ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. ಯಾರಿಗೆ ಸಚಿವ ಪಟ್ಟ ಸಿಗಲಿದೆ, ಯಾರಿಗೆ ಕೈ ತಪ್ಪಲಿದೆ ಎಂಬುದಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಈ ರಾಜಕೀಯ ಹೈಡ್ರಾಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ನಲ್ಲಿ ತಿಳಿಸಿ.